ಬೆಳಗ್ಗೆಯಿಂದ ಕಾಣಿಸ್ಲಿಲ್ಲ. ಇಷ್ಟೊತ್ತು ಎಲ್ಲಿ ಹಾಳಾಗೋಗಿದೆ? ಅದು ನಾನು ಪವರ್ ಸ್ಟಾರ್ ಪವರ್ ನೋಡ್ಕೊಂಡ್ ಬಂದೆ. ಅಣ್ಣಯ್ಯ, ಅವ್ರು ಸಿಕ್ಕಿದ್ರ ನಿನ್ಗೆ? ಸಿನಿಮಾ ಸ್ಕ್ರೀನ್ ಮೇಲೆ ಸಿಕ್ಕಿದ್ರು. ಶೋ ನೋಡೋಕೆ ಇಷ್ಟೊತ್ತಾಯ್ತಾ? ಒಂದು ಶೋ ಅಲ್ಲಮ್ಮ, 3 ಶೋನು ಕಂಟಿನ್ಯೂಸ್ ಆಗಿ ನೋಡಿದ್ದೀನಿ. ಏನು ಡ್ಯಾನ್ಸು, ಏನು ಫೈಟಿಂಗು, ಏನು ಡೈಲಾಗ್ ಡೆಲಿವರಿ ಅಂತೀಯ. ನೋಡ್ತಾ ಇರು, ನಾನು ಅವ್ರ ಹಾಗೆ ಇಂಪ್ರೂವ್ ಆಗ್ತೀನಿ. ಇಷ್ಟೊಂದು ಸಿನಿಮಾ ಹುಚ್ಚಿರಬಾರ್ದು. ಲೇ, ಕನ್ನಡಿಗರಿಗೆ ಕನ್ನಡ ಸಿನಿಮಾ ಮೇಲೆ ಹುಚ್ಚಿಲ್ಲ ಅಂದ್ರೆ ಅದು ಭಾಷೆಗೆ ಮಾಡೋ ದ್ರೋಹ. ಬದುಕನ್ನ ಹೇಗೆ ಎದುರಿಸಬೇಕು ಗೊತ್ತಾ? ಹೇಗೆ? ಈ ಸ್ಟಿಕ್ಕರ್ ನೋಡು. ಸಮಾಜನ ಹೇಗೆ ಎದುರಿಸಬೇಕು ಗೊತ್ತಾ? ಹೇಗೆ? ಈ ಸ್ಟಿಕ್ಕರ್ ನೋಡು, ಗೊತ್ತಾಗತ್ತೆ. ಹೋಗಣ್ಣಯ್ಯ, ನೀ ನನ್ನ ಸಿನಿಮಾ ಕರ್ಕೊಂಡು ಹೋಗ್ದೆ ಏನೇನೋ ಮಾತಾಡ್ತಾ ಇದೀಯಾ. ಏನು ಯೋಚನೆ ಮಾಡಬೇಡ ದೇವರ ಕೊಟ್ಟ ತಂಗಿ. ಈ ನೂಕಲು ಕಡಿಮೆ ಆದ ತಕ್ಷಣ ನಿನ್ನ ಕರ್ಕೊಂಡು ಹೋಗ್ತೀನಿ. ನೂಕಲು ಶುರು ಆಗೋಕ್ಕಿಂತ ಮುಂಚೆನೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ನೂಕಲು ಕಡಿಮೆನೇ ಆಗಲ್ಲ ಅಂದ್ರೆ ನೀ ನನ್ನನ್ನು ಕರ್ಕೊಂಡು ಹೋಗಲ್ವಾ? 25ನೇ ವಾರಕ್ಕೆ ನಿನ್ನನ್ನ ಕರ್ಕೊಂಡು ಹೋಗಿ ಪದ್ಯ ಮುಂದೆನೆ ಕೂರಿಸ್ಬಿಡ್ತೀನಿ. ಈ ಸ್ಟಿಕ್ಕರ್ ನ ಯಾರಾದ್ರೂ ಮುಟ್ಟಿದ್ರೆ ನಾನು ಸುಮ್ನಿರಲ್ಲ. ಮುಟ್ಟಿದ್ರೆ ಏನೋ ಮಾಡ್ತ್ಯಾ? ನೀನೇ ಒಳ್ಳೆ ಹೀರೋ ತರ ಆಡ್ತಾ ಇದ್ಯಾ. ನಿನಗ ತಾಕತ್ತಿದ್ರೆ ಮುಟ್ಟ. ಮುಟ್ತೀನಿ. ಬೇಡ ಕಣೋ ಪದ್ದು, ಸುಮ್ನೆ ಇದ್ಬಿಡು. ಜೋಡಿ ಜುಟ್ಟು ನನಗೆ ಆವಾಜ. ನೀನು 1.5 ಅಡಿ, ನಿಮ್ಮ ಅಣ್ಣ 2 ಅಡಿ, ಈ 6 ಅಡಿಗೆ ಆವಾಜ್ ಆಗ್ತೀರಾ? ಪದ್ದು ಮುಟ್ಟು ಬೇಡ. ಸುಮ್ನೆ ಇರಲ್ಲ. ಏನು ಏನು ಈ ಕಚ್ಚಿದೆಲ್ಲ ಒಳ್ಳೆ ಬೀದಿ ನಾಯ್ತರ. ನೀನ್ ಅದೇ ಅದಕ್ಕೆ ಕಚ್ಚಿದ್ದು. ಈಗ ಕಚ್ಚಿದೀನಿ, ಇನ್ನೊಂದ್ಸಲ ಮುಟ್ಟಿದ್ರೆ ಹೆಚ್ಚು ಬಿಡ್ತೀನಿ. ಜಾಗ ಖಾಲಿ ಮಾಡ, ಜಾಗ ಖಾಲಿ ಮಾಡ. ನಮ್ಮ ಮನಸ್ಸು FM ರೇಡಿಯೋ ಇದ್ದ ಹಾಗೆ. ನಾವು ಹೇಗೆ ಚಾನೆಲ್ಗಳನ್ನ ಚೇಂಜ್ ಮಾಡ್ತೀವೋ ಹಾಗೆ ನಮ್ಮ ಮೂಡ್ಗಳನ್ನ ಚೇಂಜ್ ಮಾಡ್ಕೊಳ್ಬೇಕು. ನೀನು ನನ್ನ ಪಕ್ಕದಲ್ಲಿದ್ರೆ 500cc ಬೈಕ್ ಪಕ್ಕ ಪಂಚರ್ ಆಗಿರೋ ಸೈಕಲ್ ನಿಂತ್ಕೊಂಡ ಹಾಗೆ. ಅಣ್ಣಯ್ಯ, ಈ ಮಾತು ಹೇಳಿರೋದು ಯಾರಿಗೆ? ಪಂಚರ್ ಆಗಿರೋದು ನೀನಾ, ಜಾಜಿ ಅದ್ಕೆನಾ? ಪವರ್ ಸ್ಟಾರ್ ಡೈಲಾಗ್ ಅಮ್ಮ, ಬೇರೆ ಬೇರೆ ಸಿನಿಮಾದ್ದು. ಅಮ್ಮ, ಅಣ್ಣಯ್ಯ ಯಾಕೋ ತುಂಬಾ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ, ಸ್ವಲ್ಪ ವಿಚಾರಿಸಿ ನಡಿ. ಮಗನೇ, ಯಾಕ ಹೀಗೆ ಆಡ್ತಾ ಇದೀಯಾ? ಅಮ್ಮ, ಅಣ್ಣಯ್ಯ ಪವರ್ ಸಿನಿಮಾ ನೋಡ್ಕೊಂಡ್ ಬಂದಾಗಿಂದ ಹೀಗೆ ಆಡ್ತಾ ಇದ್ದಾನೆ. ನೀನು ಎಗಳಿದ್ದು ಕುಣಿದಿದ್ದು ಸಾಕು ಕಣೋ. ಯಾರಾದ್ರೂ ನೋಡ್ದವಳು ನಿನ್ನ ಮೆಂಟಲ್ ಅಂತ ಲೇಬಲ್ ಹಚ್ಚಿಬಿಟ್ರೆ ಕಷ್ಟ. ರಂಗಮ್ಮ, ನನಗ ಪವರ್ ಬಂದಿದೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಉಸಿಗಿಸಿ ಬಿಡ, ಸಿಕ್ಕಾಕೊಂಡು ಸತ್ಕಿತ್ತದ್ಯಾ? ಅಣ್ಣಯ್ಯ, ನೀನ್ ಪವರ್ ಸಿನಿಮಾ ನೋಡಿದ ತಕ್ಷಣ ಪವರ್ ಸ್ಟಾರ್ ಆಗ್ಬಿಡ್ತೀಯಾ? ಆ ಸಿನಿಮಾ ಹೀರೋ ನನ್ನ ಮೈ ಮೇಲೆ ಬಂದ್ಬಿಟ್ಟಿದ್ದಾರೆ. ಯಾರಾದ್ರೂ ನನ್ನ ಮೈ ಮುಟ್ಟಿದ್ರೆ ನಾನೇ ಪವರ್ ಸ್ಟಾರ್ ಆಗಿ ಅವ್ರನ್ನ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತೀನಿ. ಗಂಡಗಲಿ ವಂಶದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಲೇ ಪಾಂಡುರಂಗ, ನೀನಾಗ್ಲೇ ಕುಣಿದಿದ್ದು ಎಗರಿದ್ದು ಸ್ಟಂಟ್ ಮಾಡಿದ್ದೆಲ್ಲ ನೋಡಿದ್ರೆ ಸಾಕ್ಷಾತ್ ಪುನೀತ್ ರಾಜ್ಕುಮಾರ್ ನೋಡಿದಷ್ಟೇ ಸಂತೋಷ ಆಗೋಯ್ತು ಕಣೋ. ಏನೋ ಇದು ಪೀಟಿಗೆ? ನನಗೆ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಿತ್ತು, ಸಿಗುತ್ತಾ ಅಂತ. ಸಿಗತ್ತೆ, ಆದ್ರೆ ದುಡ್ಡೇ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ. ನೀನ್ ಏನ್ ಕೊಟ್ರು ಖುಷಿನ ಕಣೋ. ನೋಟಾದ್ರೂ ಪರವಾಗಿಲ್ಲ, ಚಿಲ್ಲರಾದ್ರೂ ಪರವಾಗಿಲ್ಲ. ದುಡ್ದು ತಿನ್ನುವರಿಗೆ ನೋಟು, ಓಸಿ ತಿನ್ನೋರಿಗೆ ಏಟು. ದಂಪವರೇ ದಂತರಿಕಿಟ ದಂಪವರೇ. ಅಣ್ಣಯ್ಯ, ಇತ್ತೀಚೆಗೆ ನಿನ್ನ ಹತ್ರ ಮಾತಾಡೋದೇ ಕಷ್ಟ ಆಗಿದೆ. ಸುಮ್ನೆ ಪದ್ದುಗೆ ಯಾಕೆ ಹೊಡೆದೆ? ಕಾರಣ ಇಲ್ಲದೆ ದುಡ್ಡು ಕೇಳಿದ್ರೆ ಪವರ್ ಸ್ಟಾರ್ಗೆ ಕೋಪ ಬರಲ್ವೇನಮ್ಮ? ಹಾಗೆ ನನ್ಗೂ ಕೋಪ ಬಂತು, ಹೊಡೆದೆ. ಲೇ ಪಾಂಡುರಂಗ, ನಾನು ಪವರ್ ಸ್ಟಾರ್ ಅಂತ ನೀನ್ ಹೇಳ್ದಾಗ ನಾನು ಅದನ್ನ ಒಪ್ಕೊಳ್ಳಿಲ್ವೇನೋ. ನಿನ್ ಸ್ಟಂಟು ಗಿಂಟು ಎಲ್ಲ ಮಾಡಿದಾಗ ವಿಜಿಲ್ ಹೊಡೆದು ಚಪ್ಪಾಳೆ ಹೊಡೆದಿದ್ದೀನೋ. ಇಷ್ಟಾದ್ಮೇಲೂ ನೀನು ನನಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇದು ಸರಿನಾ? ಅಣ್ಣಯ್ಯ, ಜಾಜಿ ಅಕ್ಕಿ ಕೇಳಿದ್ರೆ ದುಡ್ಡು ಕೊಟ್ಬಿಡ್ತೀಯ, ಪದ್ದು ಕೇಳಿದ್ರೆ ಯಾಕೆ ದುಡ್ಡು ಕೊಡಲ್ಲ ಅಂತೀಯ? ನನ್ನನ್ನೇನ್ ಕರೆಯೋ ಹೊಸು ಅನ್ಕೊಂಡಿದ್ದೇನಮ್ಮ. ಬಂದವರೆಲ್ಲ ಕೆತ್ವಿ ಕೈಯಾಕಿ ಕರ್ಕೊಂಡು ಹೋಗ್ತಾ ಇದ್ರೆ ನನ್ ಗತಿ ಏನ್ ಆಗ್ಬೇಕು? ಅಣ್ಣಯ್ಯ, ನೀನೀಗ ಪದ್ದುಗ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ನನ್ನನ್ನು ಹೆದರ್ಸ್ತೀರಾ? ಪಾಂಡ್ರಾಗ ರೇಗ್ಸಿದ ಪಲ್ಲು ನನಗೆ ಹಾಕೋಬಿಡ್ದೆ.
ಒಡ ಹುಟ್ಟಿ ತಂಗಿನ ಹೊಡೆದ್ರೆ ನೋಡಿ ಜನ ನನ್ನನ್ನ ಕಮಂಗಿ ಅಂತಾರೆ, ಅದಕ್ಕೆ ನಿನಗೆ ಹೊಡೆದೆ. ಅವ್ರ ವಿಷಯ ಹಾಳಾಗೋಗ್ಲಿ. ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಆಲ್ತಿ ತಟ್ಟೆಗೆ ದುಡ್ಡು ಹಾಕ್ಬೇಕು, 100 ರೂಪಾಯಿ ಕೊಡು. ನಂಪವರೇ ತಂಪವರೇ ತಂತರಿಕಿಟ ಧೂಮ್ ತಂಪವರೇ. ಪಾಂಡುರಂಗ ದುಡ್ಡು ಕೇಳಿದ್ರೆ ಹಂಗಂತೆ ನನಗೆ ಯಾಕೋ ಹೊಡೆದೆ. ಹೆತ್ತ ತಾಯಿ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಇರ್ತಾರೇನು? ಅದಕ್ಕೆ ನಿನ್ನ ಮೇಲೆ ಕೈ ಮಾಡಿದೆ. ಇನ್ನು ಮೇಲೆ ಯಾರೇ ದುಡ್ಡು ಕೇಳಿದ್ರು ಹೊಡೆಯೋದು ನಿನಗೆ. ಈಗ ಪಾಂಡುರಂಗಂಗೆ ದಿದೆ ದಿದೆ ಕಾದಿದೆ. ಲೇ ಪಾಂಡುರಂಗ ಏನೋ ಮಾಡ್ತಿದ್ಯಾ? ನನಗೆ ಒದೆ ಕೊಡೋದಕ್ಕೆ ಬಿಡುವಿಲ್ಲ, ಸಂಜೆ ಕೊಡ್ತೀನಿ. ಏನೋ ಒಂದು ಒಳ್ಳೆ ಸುದ್ದಿ ಹೇಳೋಣ ಅಂತ ಬಂದೆ, ಹೇಳಲ್ಲ ಬೇಡವಾ? ಅದೇನು ಅಂತ ಹೇಳು. ನೋಡ, ಮೇಲ್ಗಡೆ ರೂಮಲ್ಲಿ ಜಾಜಿಯವರು ನಿನಗೋಸ್ಕರ ಕಾಯ್ತಿದಾರಂತೆ, ನೀನ್ ಅಲ್ಲಿ ಹೋಗ್ಬೇಕಂತೆ. ಚಿನ್ನಾರಿ ಮತ್ತು ನೀನ್ ಹೇಳ್ತಿರೋದು ನಿಜ? ನೀನು ಹೋಗ್ತಾ ಇಲ್ವಾ ಹೇಳು, ಇಲ್ಲ ಅಂದ್ರೆ ಇಲ್ಲಿಂದನೇ ಕೂಗಿ ಜಾಜಿ ಅವ್ರಿಗೆ ಹೇಳ್ತಿದ್ದೀನಿ ನೀನು ಬರ್ತಿಲ್ಲ ಅಂತ. ಹಾಗ ಮಾತ್ರ ಮಾಡಬೇಡ. ತಗೋ 100 ರೂಪಾಯಿ, ಇನ್ನೊಂದು 100 ರೂಪಾಯಿ ನನಗೊಂದು ಮಗು ಆದ್ಮೇಲೆ ಕೊಡ್ತೀನಿ. ತಂಪವರೇ ತಂಪವರೇ ತಂತರಿಕಿಟ ಧೂಮ್ ದಾಂಪವರೇ ಜಾಜವ್ರೇ ದಂಪವರೇ ದಂಪವರೇ. ಜಾಜವ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಓಹೋ, ಬಚ್ಚಿಟ್ಕೊಂಡು ಆಟ ಆಡಿಸ್ತಾ ಇದ್ದೀರಾ? ನಾನು ಒಳಗಡೆ ಮೆಣಸಿನ್ಕಾಯಿ ಘಾಟ್ ಹಾಕಿದೀನಿ ನಿನ್ನ ಮಗನಿಗೆ. ನಿನ್ನ ಮನೆ ಕಾಯಾಗ ಯಾಕೆ ಹೀಗ್ ಮಾಡ್ದೆ? ಪದೇ ಪದೇ ಹೊಡಿತಾ ಇದ್ರೆ ನಾನು ಸುಮ್ಮನೆ ಇರಕ್ಕಾಗುತ್ತಾ? ಅದಕ್ಕೆ ಬುದ್ಧಿ ಕಲ್ಸೋಣ ಅಂತ ಈಗ ಮಾಡ್ದೆ. ತೆಗಿತೀಯೋ ಇಲ್ಲ ಅಷ್ಟದ ಮೇಲೆ ಗಂಡುಗಲಿ ವಂಶದ ಖಡ್ಗನ ತರಲ್ಲ. ನೀನ್ ಅಲ್ಲಿಗೆ ಹೋಗಿ ಗಂಡುಗಲಿ ವಂಶದ ಖಡ್ಗ ತರ ಅಷ್ಟಲ್ಲಿ ನಿನ್ನ ಮಗ ಹೊಗೆ ಹಾಕಿಸ್ಕೊಂಡ್ಬಿಟ್ಟಾನು. ಬಾಗಲ್ ತಕೊಂಡು ಒಳಗಡೆ ಹೋಗು. ಮಗನೇ, ಏನು ನಿನ್ನ ಅವಸ್ಥೆ? ನನ್ನ ಮಗ ಕಣ್ಣು ಬಾಯಿ ಬಿಟ್ಕೊಂಡಿರೋದು ನೋಡಿದ್ರೆ ನನಗೆ ಯಾಕೋ ತುಂಬಾ ಗಾಬರಿ ಆಗುತ್ತಲ್ಲೇ. ಅಮ್ಮ ಹಾಗೇನಿಲ್ಲ, ಇನ್ನೂ ಉಸಿರಾಡ್ತಾ ಇದ್ದಾನೆ. ನಮ್ಮ ವಂಶದ ಕುಡಿ ಅಂತ ಇರೋನು ಇವನೊಬ್ಬನೇ. ಇವನೇ ಪುಡಿ ಪುಡಿ ಆಗ್ಬಿಟ್ಲೆ ನಮ್ಮ ವಂಶ ಇಲ್ಲಿಗೆ ನಿಂತು ಹೋಗ್ಬಿಡುತ್ತಲ್ಲೇ. ಹೇಳ್ಸು ಅಣ್ಣಯ್ಯ 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 ಎಲ್ಲ ಹೋಗ್ಬಿಟ್ಟಿದೆ. ತಗೊಳ ಈ ಹಾಲು ಕುಡಿಯ. ಅಮ್ಮ ಪದ್ದು ಮಾಡಿದ್ ಸರಿನಾ? ಮೆಣಸಿನ್ಕಾಯಿ ಘಾಟ ಹಾಕೋದು. ಒಂದ್ ವೇಳೆ ಅಣ್ಣಯ್ಯ ಏನಾದ್ರು ಗೊಟ್ಟಕ್ಕಂದ್ಬಿಟ್ಟಿದ್ರೆ ನನ್ ಪಾಲಿನ ಆಸ್ತಿ ಯಾರು ಕೊಡ್ತಿದ್ರು? ನಿನ್ ಯೋಚನೆ ನಿನಗೆ, ನನ್ನ ಯೋಚನೆ ನನಗೆ. ಲೇ ಮಗನೇ, ನೀನು ಬಾಯಲ್ಲಿ ಪವರ್ ಸ್ಟಾರ್ ಅಂತ ಹೇಳಿದ್ರೆ ಆಗಲ್ಲ ಕಣೋ. ಆ ಸಿನಿಮಾ ನೋಡಿದ್ದೀಯಾ ಅಂತಂದ ಮೇಲೆ ಗಂಡುಗಲಿ ವಂಶದ ಪವರ್ ಸ್ಟಾರ್ ಆಗಬೇಕು ಕಣೋ. ಅದಕ್ಕೆ ನಾನು ಏನು ಮಾಡ್ಬೇಕು? ನೀನೇನು ಮಾಡ್ಬೇಡ, ಎಲ್ಲ ವ್ಯವಸ್ಥೆನೂ ನಾನೇ ಮಾಡ್ತೀನಿ. ಮಾತೋಶ ರಂಗಮ್ಮನವ್ರೆ, ಇದನ್ನೆಲ್ಲ ಯಾಕೆ ಇಟ್ಟಿದ್ದೀರಾ? ಇಡ್ಬೇಕಾ? ಅಯ್ಯೋ, ಕಸರತ್ತು ಮಾಡ್ಬೇಕು ಕಣೋ. ಚೆನ್ನಾಗಿ ಕಸರತ್ತು ಮಾಡಿ ಪವರ್ ಸ್ಟಾರ್ ಆಗಬೇಕು. ಆ ಜಾಜಿಗೂ ಪದ್ದುಗೂ ಬುದ್ಧಿ ಕಲಿಸ್ಬೇಕು. ಇಲ್ಲ ಅಂದ್ರೆ ನಾನು ನಿನಗೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಮಾತೋಶ ರಂಗಮ್ಮನವ್ರೆ, ನೀವು ಹೇಳಿದ್ಮೇಲೆ ಮುಗೀತು. ಆ ಪದ್ದುಗೂ ಬುದ್ಧಿ ಕಲಿಸ್ತೀನಿ, ಜಾಜ್ ಅವ್ರು ಬಂದು ನನ್ನ ಕಾಲಿಗೆ ಬೀಳ್ಬೇಕು, ಹಾಗ ಮಾಡ್ತೀನಿ. ಜೈ ಪವರ್ ಸ್ಟಾರ್. ಪದ್ದು ಯಾರು ಅದು? ಏನ್ ಜಾಜಿಯವ್ರ ಹಿಂಗ್ ಕೇಳ್ತಿದ್ದೀರಾ? ನಿಮ್ ಗಂಡ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ ಗಂಡ ಅಲ್ಲ, ಹಬಿ. ಹಬ್ಬಿನ ಗೊಬ್ಬಿನ ಒಟ್ನಲ್ಲಿ ಅದು ಪಾಂಡುರಂಗನ. ಅಲ್ಲ ಕಣಪದ್ದು, ಅಷ್ಟೊಂದು ವೇಟ್ಸ್ ನ ಹೇಗೋ ಲಿಫ್ಟ್ ಮಾಡ್ತಾ ಇದಾರ? ಅದೇ ನನಗೂ ಗೊತ್ತಾಗ್ತಿಲ್ಲ ಜಾಜಿ ಅವ್ರೆ. ಈ ಭೀಮ ದುರ್ಯೋಧನನ ತೊಡೆ ಮುರಿದಲ್ಲ, ಹಾಗೇನಾದ್ರೂ ಟ್ರೈ ಮಾಡ್ತಿರ್ಬೋದಾ? ಆದ್ರೆ ದುರ್ಯೋಧನ ಎಲ್ಲಿದ್ದಾನೆ? ನನ್ನನ್ನೇ ದುರ್ಯೋಧನ ಅನ್ಕೊಂಡು ನನ್ನ ತೊಡೆನೆ ಮುರಿದ್ಬಿಟ್ರ? ನಿನ್ ಕಾಲ್ ಮುರಿದ್ಬಿಟ್ಟು ಏನ್ ಮಾಡ್ತಾರೆ? ತೊಡೆ ಮುರಿದಾಗ ಮಹಾಭಾರತ ಕ್ಲೋಸ್, ರಾಮಾಯಣ ಶುರುವಾಗುತ್ತೆ.
ವಾಟ್ ಯು ಮೀನ್? ರಾವಣ ಸೀತೆನ ಲಂಕೆಗೆ ಹೊತ್ಕೊಂಡೋದ್ನಲ್ಲ, ಹಾಗೆ ಪಾಂಡುರಂಗನು ನಿಮ್ಮನ್ನ ಸ್ವಿಟ್ಜರ್ಲೆಂಡ್ಗೆ ಹೊತ್ಕೊಂಡೋಗಿ ಹನಿಮೂನ್ ಮುಗಿಸ್ಬಿಡ್ತಾನೆ. ಮೈ ಗಾಡ್, ನೋ ನೋ ನೋ, ನಾವ್ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಹೇಗಾದ್ರೂ ಮಾಡಿ ಇದನ್ನ ತಡೀಲೇಬೇಕು. ಜಾಜಿ ಅವ್ರೆ, ಅಲ್ಲಿ ನೋಡಿ. ಇವತ್ತಿಗೆ ಇಷ್ಟು ಸಾಕು. ಮುರಿದೋಗ್ಬಿಟ್ರೆ ವೆಲ್ಡಿಂಗ್ ಮಾಡಿಸ್ಬೇಕಾಗತ್ತೆ. ನಾನು ಒಂದು ಕೈ ನೋಡೇ ಬಿಡ್ತೀನಿ. ಜಾಜಿ ಅವರೇ, ಕಾಪಾಡಿ. ಏನಾಯ್ತು ಪದ್ದು? ಅಯ್ಯೋ, ಸೊಂಟ ಲಾಕ್ ಆಗ್ಬಿಟ್ಟಿದೆ, ಸ್ವಲ್ಪ ಸಹಾಯ ಮಾಡಿ. ಮೈ ಗಾಡ್ ಪದ್ದು, ಇದನ್ನ ಹೀಗೆ ಬಿಟ್ರೆ ಹಬಿ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತಾರೆ. ನಾಳೆಯಿಂದ ಅವ್ರು ಎಕ್ಸರ್ಸೈಸ್ ಮಾಡ್ಲೇಬಾರ್ದು. ಆ ರೀತಿ ಅವ್ರ ಬಲನ ಕಟ್ ಮಾಡ್ಬೇಕು. ಅದಕ್ಕೆ ನನ್ನ ಹತ್ರ ಔಷಧಿ ಇದೆ, ಆದ್ರೆ ಎಲ್ಲಿ ಸೈಡ್ ಎಫೆಕ್ಟ್ ಆಗ್ಬಿಡ್ತು ಅಂತ ಭಯ. ಸೈಡ್ ಎಫೆಕ್ಟ್ ಆದ್ರೆ ಆಗ್ಲಿ, ಮೇನ್ ಎಫೆಕ್ಟ್ ತಪ್ಪಿದ್ರೆ ಸಾಕು. ಪದ್ದು ರೆಡಿ ನೀನು? ರೆಡಿ ಜಾಜಿ ಅವ್ರೆ, ತಗೊಂಡೋಗಿ ಪಾಂಡ್ರಂಗನ್ ಕೊಡಿ. ನೋ ನೋ, ನೀನೇ ತಗೊಂಡು ಹೋಗ್ಕೊಡು. ಏನ್ ಜಾಜಿ ಅವ್ರೆ ಈಗ ಹೇಳ್ತಿದ್ರ? ನಾನ್ ತಗೊಂಡೋಗಿ ಕೊಟ್ರೆ ಅವ್ನಿಗೆ ಅನುಮಾನ ಬರೋದಿಲ್ವಾ? ನಾನ್ ತಗೊಂಡು ಹೋಗ್ಕೊಟ್ರು ಡೌಟ್ ಬರುತ್ತಲ್ಲ. ಆಡ ಮಾತ್ಕೊಂದು ಅರ್ಥ ಬೇಡ. ನೀವು ನೈಸ್ ಮಾಡಿ ನಿಮ್ಮ ಕೆಲಸನ ಸಾಧಿಸೋದು ಕರಗತ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ, ಇದನ್ನ ನಾನು ನಿಮಗೆ ಹೇಳ್ಕೊಡ್ಬೇಕಾ? ತಗೊಂಡು ಕೊಡಿ. ಹಬಿ ದಂಪವರೇ ದಂಪವರೇ ದಂಪರಿಕಿಟ ಧೂಮ್ ಧಾಂಪವರೇ. ಹೇಳಿ ಗುಪ್ಪಿ, ಏನು 6 ಪ್ಯಾಕ್ಸ್ ಟ್ರೈ ಮಾಡ್ತಾ ಇದ್ದೀರಾ? ಯಾವ ಕಾಲದಲ್ಲಿದ್ದೀರಾ? 6 ಪ್ಯಾಕ್ ಯಾವಾಗ್ಲೂ ಬಂದಾಯ್ತು. ಡಜನ್ ಪ್ಯಾಕ್ ಯಾವಾಗ ಬರುತ್ತೋ ಆವಾಗ್ಲೇ ಒಟ್ಟಿಗೆ ತೋರಿಸ್ಬಿಡ್ತೀನಿ. ಹಬಿ ಯಾಕಿಷ್ಟು ರೋಷ, ಯಾಕಿಷ್ಟು ಆವೇಶ? ಅದು ನಾನು 4 ಸ್ಟಾರ್ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ ಖುಷಿನಾ? ಇಷ್ಟನ ಅಂತ ಕೇಳ್ತಿರಲ್ಲ ಹಬಿ, ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಿಮ್ಗೇನಾದ್ರೂ 12 ಪ್ಯಾಕ್ಸ್ ಬಂದ್ಬಿಟ್ರೆ 24 ಅವರ್ಸ್ ನಿಮ್ ಜೊತೆನೆ ಇರ್ತೀನಿ, ರಾಜಕೀಯಕ್ಕೆ ಹೋಗೋದೇ ಇಲ್ಲ. ಹೌದೇನ್ರಿ? ಇದೇ ಖುಷಿಗೆ ಒಂದೆರಡು ಸ್ಟೆಪ್ ಹಾಕ್ಬಿಡೋಣ. Why not ಹಬಿ? Come on. ಹಬಿ ಈಗ್ಲಾದ್ರೂ ಆ ವೇಟ್ಸ್ ನ ಬಿಡಬಾರ್ದಾ? ಅದ್ರ ಪಾಡಿಗೆ ಅದಿರುತ್ತೆ, ನಿಮ್ ಪಾಡಿಗೆ ನೀವು ಡ್ಯಾನ್ಸ್ ಮಾಡಿ. ಸುಸ್ತಾಗೋಯ್ತು, ಒಂದ್ ಲೋಟ ನೀರ್ ತರ್ತೀರಾ? ಹಬಿ ನೀರ್ ಯಾಕೆ, ನಾನೇ ನನ್ ಕೈಯಾರ ಬಾದಾಮಿ ಹಾಲ್ನ ನಿಮ್ಗೋಸ್ಕರ ಮಾಡಿದೀನಿ. ತಗೊಳ್ಳಿ. ಜಸ್ಟ್ ಮಿನಿಟ್. ಜಾಜಿ ಅವರೇ, ಪುಡಿ ಕೆಲಸ ಮಾಡ್ತಾ ಇದೆ. ಹುಲಿ ಆಗಿದ್ ಪಾಂಡ್ರಂಗ ಈಗ ಇಲಿ ಆಗ್ಬಿಡ್ತಾನೆ. ಇಂಥ ಸಣ್ಣ ಪುಟ್ಟ ಕೆಲಸ ಮಾಡೋ ಅನಾಡಿಗಳಿಗೆಲ್ಲ ಹೆದರೋ ಮನುಷ್ಯ ನಾನಲ್ಲ. ಈ ಪವರ್ ಸ್ಟಾರ್ ಯಾವತ್ತಿದ್ರು ಪವರ್ ಸ್ಟಾರೇ. ನನ್ನ ಸುದ್ದಿಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಜೀವ ಸಹಿತ ಉಳಿಸಲ್ಲ. ಶಭಾಷ್ ಮಗನೇ, ಶಭಾಷ್. ರಟ್ಟೆ ಗಟ್ಟಿಯಾಗಿದೆ. ಅಣ್ಣಯ್ಯ, ಈ ರೊಟ್ಟೆನು ಗಟ್ಟಿಯಾಗಿದೆ. ಮಗನೇ, ನಮಗೆ ಒಳ್ಳೆ ದಿನಗಳು ಬಲ್ತಾ ಇವೆ. ನಿನ್ನ ಹೆಂಡತಿನ ಕೈಯ ತಗೋ, ಹೇಗೆ ಬೇಕಾದ ಆಟ ಆಡ್ಸು. ಅವರಿಗೆ ಬುದ್ಧಿ ಕಲಿಸೋದಕ್ಕಿಂತ ಮುಂಚೆ ಅವ್ರ ಚೇಲ ಇದಾನಲ್ಲ ಅವನ್ನ ಕೈಗೆ ತಗೊಳ್ತೀನಿ. ಅಣ್ಣಯ್ಯ, ಆ ಪದ್ದು ಕಾಣ್ತಾನೆ ಇಲ್ಲ. ನಿನಗೆ ಎದ್ರುಕೊಂಡು ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಅವನು ಎಲ್ಲ ಬಚ್ಚಿಟ್ಕೊಂಡಿದ್ದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಬ್ರು ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಅವನಿಗೆ ಬುದ್ಧಿ ಕಲಿಸೋದನ್ನ ನೋಡಿ ನೀವು ಆಶ್ಚರ್ಯದಿಂದ ಸೋತೋಗ್ಬಿಡ್ತೀರಾ. ಸರಿ ಸರಿ ಸರಿ. ಹೇಳ ಮೇಲೆ ಬಾ ಬಾರೋ ಬಾ. ಅಲ್ಲಿಂದ ಎಗರ್ತೀಯ? ಆಗೋದಿಲ್ಲ ಕಣೋ. ನಾನು ಎಗರ್ತೀನಿ ನೋಡು. ಈಗ ಡಾನ್ಸ್ ಮಾಡ್ತೀಯ? ನನಗೆ ಡಾನ್ಸ್ ಮಾಡಕ್ ಬರಲ್ಲ ಕಣೋ. ನಾನು ಮಾಡ್ತೀನಿ ನೋಡು. ಪದು ಯಾಕೋ ಬಚ್ಚಿಟ್ಕೋತಾ ಇದ್ಯಾ? ಜಾಜಿ ಪಾಂಡುರಂಗನಿಗೆ ಸಿಕ್ಕಾಪಟ್ಟೆ ಪವರ್ ಬಂದ್ಬಿಟ್ಟಿದೆ. ನೀವೇನಾದ್ರೂ ಈಗ ಅವನ ಕೈಗೆ ಸಿಕ್ಕರೆ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಪದು ಹೇಗಾದ್ರೂ ಮಾಡಿ ಹಬ್ಬಿನ ಕಟ್ಟ ಹಾಕ್ಬಿಡು. ಸುಮ್ಮನೆ ಕಟ್ಟಾಕಕ್ಕಾಗಿತ್ತ? ನಿನ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಮೊದ್ಲು ಕಟ್ ಹಾಕೋ, ದುಡ್ಡನ್ನ ಆಮೇಲೆ ಕೊಡೋದಾಗತ್ತೆ. ಇವತ್ತು ರಾತ್ರಿನೇ ಅವನ್ನ ಕಟ್ಟಾಕ್ಬಿಡ್ತೀನಿ.
ಸಿಂಹನ ಗುಹೆನಲ್ಲಿ ಎಬ್ಬಿಸ್ತ್ಯಾ ನನಗ ತಾಕತ್ತಿದ್ರೆ ಎದ್ದು ಬಂದು ಹೊಡೆಯ ನೋಡೋಣ. ಆಹಾ, ನನ್ನನ್ನೇ ಕಟ್ಟಾಕ್ತೀನಿ ಅಂತ ಹೇಳ್ತಿದ್ದೀಯ. ಆ ತಪ್ಪಿಗೆ ಶಿಕ್ಷೆ. ರೇ ಜಾಜೋರೆ ಬಂಡ್ರೆ ಇಲ್ಲಿ. ಹಬಿ ಇಷ್ಟೊತ್ನಲ್ಲಿ ಶೌಟ್ ಮಾಡ್ತಿದ್ದೀರಲ್ಲ, ನಿಮ್ಗೆ ಸ್ವಲ್ಪನೂ ಶೇಮ್ ಆಗಲ್ವಾ? ಮಾತುಕತೆ ಏನೂ ಇಲ್ಲ. ಇಲ್ಲಿ ನೋಡಿ, ಇದನ್ನ ಎತ್ತುಕೊಂಡು ಹೀಗೆ ಸೈಡ್ ಮಾಡ್ಬೇಕು. ನನ್ ಕೈಲಿ ಇಷ್ಟೊಂದು ಬೀಡ್ಸಲ್ಲ ಎತ್ತಕ್ಕಾಗಲ್ಲ ಹಬಿ. ಆಗಲ್ಲ ಅಂದ್ರೆ ರೂಮ್ ಹೋಗಿ ಒಡವೆಗಳನ್ನೆಲ್ಲ ತಗೋ ಬರ್ಬೇಕು. ಅಂದ್ರೆ ಇದನ್ನ ನಿಮ್ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಒಂದೇ ಒಂದು ನಿಮಿಷ ಬರ್ತೀನಿ. ಹಬಿ ತಗೊಳ್ಳಿ. ಹಬಿ, ಈ ಒಡವೆಗಳನ್ನೆಲ್ಲ ತಗೊಂಡು ಏನ್ ಮಾಡ್ತೀರಾ? ಇದನ್ನ ಮಾರಿ ಸಮಾಜ ಸೇವೆ ಮಾಡ್ತೀನಿ. ನಿಮ್ಮ ಅಣ್ಣನ ಕಂಟ್ರೋಲ್ ಮಾಡೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಜಾಜತ್ಗೆ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದಲ್ಲ ರಾಜಣ್ಣ, ಅವನ್ಗೆ ಕೇಸ್ ಒಪ್ಸಿದ್ರೆ ಈಸಿಯಾಗಿ ಹಿಡಿದಾಗ್ತಾನೆ. ವೆರಿ ಗುಡ್ ಪಲ್ಲು. ಅಂತೂ ನೀನು ಒಂದೊಂದ್ಸಲ ನಮ್ ಕಡೆ ಸಪೋರ್ಟ್ ಮಾಡ್ತೀಯಾ. ಅದ್ರಲ್ಲಿ ಒಂಥರ ಮಜಾ ಇರುತ್ತೆ ಜಾಜತ್ಗೆ. ಆ ರಾಜಣ್ಣ ಇಲ್ಲಿ ಬಂದಾಗ ಏನಾಗತ್ತೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತಲ್ವಾ, ಅದಕ್ಕೆ. ಪದ್ದು ಪದ್ದು ಕಮ್ಯೂರ್ ಹೇಳಿ ಜಾಜಿ ಅವರೇ. ಪದ್ದು, ಹೇಳೋದು ಕೇಳೋದು ಏನು ಇಲ್ಲ. ರನ್ನಿಂಗ್ ರೇಸ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದಿರೋ ರಾಜಣ್ಣನ ಇಮಿಡಿಯೇಟ್ ಆಗಿ ಕರ್ಕೊಂಡ್ ಬಾ. ಜಾಜಿ ಅವರೇ, ಇವರೇ ರನ್ನಿಂಗ್ ರೇಸ್ ರಾಜಣ್ಣ. ನಮಸ್ಕಾರ ರಾಜಣ್ಣ ಅವರೇ. ನನ್ನ ಹಬಿ ನನ್ನ ಕೈಗೆ ಸಿಗ್ತಾನೆ ಇಲ್ಲ. ನೀವೇನಾದ್ರೂ ನನ್ನ ಹಬಿನ ಹಿಡಿದು ಕೊಟ್ರೆ ನಾನ್ ನಿಮ್ಗೆ 10,000 ರೂಪಾಯಿ ಕೊಡ್ತೇನೆ. 10,000 ಫೋಟೋ ಇದ್ರೆ ಕೊಡಿ, ಲಬಕ್ಕನ್ನು ಹಿಡ್ಕೊಂಡ್ಬರ್ತೀನಿ. ಎಲ್ಲೇ ಓಡ್ ಹೋಗ್ತಿದ್ರು ಬಿಡ್ಬಾರ್ದು, ಹಿಡ್ಕೊಂಡು ಬರ್ಲೇಬೇಕು. ಎಲ್ಲೇ ಓಡಕ್ತಾ ಇದ್ರು ಮೂಟೆ ಕಟ್ಕೊಂಡ್ಬಂದು ಬಿಸಾಕ್ತೀನಿ. ಹೀರೋಗೆ ಪಂಚ್ ಡೈಲಾಗ್ ಕೊಡೋದು ಕಾಮನ್, ಆದ್ರೆ ನಾವಿಲ್ಲಿ ಹೀರೋಗೆ ಪಂಚ್ ಆಕ್ಷನ್ ಕೊಡ್ತೀವಿ. ನೀನು ಹೀರೋಯಿನ್, ನಿನ್ನನ್ನ ವಿಲನ್ಗಳಿಂದ ಕಾಪಾಡೋದೆ ನಮ್ಮ ಹೀರೋ. ಹೋಗ್ಲಿ ಬಿಡಿ ಸರ್, ಫೈಟಿಂಗ್ ಸೀನಲ್ಲಿ ಹೀರೋಯಿನ್ಗಳು ಏನು ಕೆಲಸ ಇರುತ್ತೆ? ರಾಜಣ್ಣ ಅನ್ನೋ ವಿಲನ್ ಬಂದಾಗ ನಮ್ಮ ಹೀರೋ ಅವನನ್ನು ಅಟ್ಯಾಕ್ ಮಾಡ್ತಾನೆ. ಹೊರನಾಟದಲ್ಲಿ ಹೀರೋಗೆ ಏಟ್ ಆಗುತ್ತೆ. ಆಗ ನೀನು ಹೀರೋಯಿನ್ ಹೋಗ್ಬಿಟ್ಟು ನಿನ್ನ ಸೀರೆ ಸೆರಗನ್ನ ಹರಿದು ಕಟ್ತೀಯ. ಸರ್, ನಾನು ಹಾಕಿರೋದು ಜೀನ್ಸ್ ಪ್ಯಾಂಟು ಟಾಪು. ಇದೆಯಲ್ಲಮ್ಮ, ಅದನ್ನೇ ಹರಿದು ಕಟ್ಟಮ್ಮ. ಗ್ರಾಫಿಕ್ ನಲ್ಲಿ ಅದನ್ನ ಸೀರೆ ಮಾಡ್ಕೊತೀವಿ. ಇದನ್ನ ನೋಡಿದ ವಿಲನ್ನು ಕೋಪ ಮಾಡ್ಕೊಂಡು ಹೊರಟಾಗ್ತಾನೆ. ಇದು ಸೀನು, ಗೊತ್ತಾಯ್ತಾ? ಕಮಾನ್, ರೆಡಿ? ಸ್ವಾಮಿ ರೆಡಿನಾ? 1942 ರೆಡಿ. ಆಕ್ಷನ್ ಹೇಳು ಗುರು ಫಸ್ಟ್. ರೆಡಿ? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏಯ್, ನಾನ್ ಪ್ರೀತಿ ಮಾಡೋ ಹುಡುಗಿನ ನೀನ್ ಪಟ್ಕಾಯಿಸ್ಕೊಂಡು ಮದುವೆ ಬೇಕಂತಿದ್ಯಾ? ನಾನು ನಿನ್ನ ಸುಮ್ಮನೆ ಬಿಡ್ತೀನ? ಏನ್ ಮಾಡ್ತೀನಿ ಗೊತ್ತಾ? ಬೇಡ, ಅವನೇನು ಮಾಡ್ಬೇಡ. ಬಾಕಾವ್ಯಾಕೆ ತುಂಬವರೇ ತುಂಬವರೇ ತುಂಬರೆ ಕಿಟ್ಟ ಧೂಮ್ ಧಾಮ್ ಫವರೇ. ವಂಡರ್ಫುಲ್ ವಂಡರ್ಫುಲ್, ನನ್ನ ಪ್ರಾಣನ ಕಾಪಾಡ್ಬಿಟ್ರಿ ನೀವು. ಯಾರಿಗಾದ್ರೂ ತೊಂದರೆ ಆಗೋದನ್ನ ನೋಡಿದ್ರೆ ನನಗಾಗಲ್ಲ. ಅವ್ರ ಪಾಲಿಗೆ ನಾನೇ ಪವರ್ ಸ್ಟಾರ್ ಆಗ್ಬಿಡ್ತೀನಿ. ಅದ್ಭುತ ಅದ್ಭುತ ಸರ್, ನಿಮ್ ಆಕ್ಷನ್ ಪವರ್ ಸ್ಟಾರ್ ತರನೇ ಇತ್ತು. ಏನ್ ಕಿಕ್ಕು, ಏನ್ ಪಂಚು. ನಾನ್ ನೋಡ್ದಿದ್ದು ಬರೀ ಡಿಚ್ಚಿ ಅಷ್ಟೇ. ಹೌದಾ? ಬರೋಣ ಬಿಡಿ ಸರ್. ಡೈರೆಕ್ಟ್ರೇ, ನಿಮ್ಮ ಹತ್ರ ಸ್ವಲ್ಪ ನಾನು ಪರ್ಸನಲ್ ಆಗಿ ಮಾತಾಡ್ಬೇಕು. ನಾಳೆ ನಮ್ಮ ಮನೆಗೆ ಬರ್ತೀರಾ? ಏನ ನಾನು ನಿಮ್ಮನೆಗೆ ಬರೋದ? ಸಾಧ್ಯನೇ ಇಲ್ಲ. ಇದು ನನ್ನ ವಿಸಿಟಿಂಗ್ ಕಾರ್ಡು, ಬೇಕಾದ್ರೆ ಬಂದ್ಕೊಳ್ಳಿ. ಸರ್ ಪಾಂಡುರಂಗ ಸರ್, ಪಾಂಡುರಂಗ ಸರ್. ದಂಪವರೇ ದಂಪವರೇ ದಂಪರೆ ಕಿಟ್ಟ ಧೂಮ್ ಧಾಮ್ ಫವರೇ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸರ್, ಫೈಟಿಂಗು ಅಂತಂದ್ರೆ ನಿಮ್ದು ಸರ್. ಕಾವ್ಯ ಅಂತೂ ದಿಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ನಿಮ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಅಂತೆ. ಅವರು ಹೀರೋಯಿನ್ನು, ನೀವು ಹೀರೋ ಆಗ್ಬೇಕಂತೆ ಸರ್. ಸರ್, ಸಿನಿಮಾನ ಮೊದಲಿಂದ ರೀಶೂಟ್ ಮಾಡೋಣ, ಒಪ್ಕೊಳ್ಳಿ ಸರ್. ಹಾ, ಟ್ರೈನಲ್ಲಿ ಡುಯೆಟ್ ಸಾಂಗ್ ಇದೆ. ಏನು, ಕಾವ್ಯ ಜೊತೆ ನನ್ನ ಹಬಿನ? ನೋ ನೋ ನೋ, ಯಾವುದೇ ಕಾರಣಕ್ಕೂ ನನ್ನ ಹಬಿ ಬರಲ್ಲ. ನಾನು ಕೇಳ್ತಾ ಇರೋದು ಅವ್ರಿಗೆ. ನೀವ್ ಯಾಕ್ರಿ ಮಧ್ಯದಲ್ಲಿ ಮೂಗ್ ತೋರಿಸ್ತೀರಿ? ನನ್ನ ಸೊಸೆಗೆ ಮೂಗಿರೋದೇ
ಇಂಥ ವಿಷಯದಲ್ಲಿ ಮೂಗ್ ತೂರ್ಸೋದಿಕ್ಕೆ ನೀವು ಧೈರ್ಯವಾಗಿ ನನ್ನ ಮಗನ್ನ ಕಳ್ಕೊಂಡು ಹೋಗಿ. ನಮ್ಮ ಮಾತೋಶ್ರ ರಂಗಮ್ಮ ಹೇಳಿದ್ಮೇಲೆ ಮುಗ್ದೋಯ್ತು. ನನ್ನ ಒಪ್ಪಿಗೆ ಇದೆ. ನಾನು ಪವರ್ ಸ್ಟಾರ್ ಆಗಬೇಕು, ಟಿವಿಯಲ್ಲಿ ಮಿಂಚಬೇಕು ಅಂತ ಎಷ್ಟು ಜನರಿಗೆ ಆಸೆ ಇರಲ್ಲ ಹೇಳಿ. ನಾನು ಬರ್ತೀನಿ ಬಿಡಿ. ಆದ್ರೆ ನಂದೊಂದು ಕಂಡೀಷನ್ ಇದೆ ಸರ್. ಈ ಸಿನಿಮಾ ಏನಾದ್ರೂ 100 ಡೇಸ್ ಓಡಿದ್ರೆ ನೀವು ನನ್ನ ಮದ್ವೆ ಆಗ್ಲೇಬೇಕು. ನಾವಿಬ್ರು ಒಟ್ಟಿಗೆ ತುಂಬಾ 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 ಸಿನಿಮಾ ಮಾಡೋಣ, ಓಕೆನಾ? ಆಯ್ತು ಬಿಡಿ, 100 ಡೇಸ್ ಆದಾಗ ನೋಡೋಣ. ಆಗದೆ ಏನು ಸರ್, ನೀವಿಷ್ಟು ಚೆನ್ನಾಗಿ ಫೈಟಿಂಗ್ ಮಾಡ್ತೀರಾ, 100 ಡೇಸ್ ಓಡ್ಲೇಬೇಕು. ನೀವು ನನ್ನ ಮದ್ವೆ ಆಗ್ಲೇಬೇಕು. ಮಗನೇ, ಅದೃಷ್ಟ ಮನೆ ಬಾಗಿಲು ಹುಡುಕೊಂಡು ಬಂದಿದೆಯಲ್ಲೋ. ಈ ಜಾತಿಯಿಂದ ಅಂತೂ ಏನೂ ಸುಖ ಸಿಗ್ಲಿಲ್ಲ. ಈ ಕಾದನ್ನಾದ್ರೂ ಮದುವೆ ಮಾಡ್ಕೊಂಡು ಒಂದು ಕಂದಮ್ಮನ್ನು ಕೊಡು, ನನ್ನನ್ನ ಬೇಗ ಅಜ್ಜಿ ಮಾಡೋ. ಹಬಿ ಪ್ಲೀಸ್ ನೋ ಅಂತ ಹೇಳಿ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳಮ್ಮ. ನಿನಗೂ ಬೇಡ ಇವಳಿಗೂ ಬೇಡ ಅಂದ್ರೆ ನನ್ನ ಮಗ ಹೀಗೆ ಇದ್ದು ಗೊಟ್ಟಕ್ಕಲ್ಲ. ಪಾಂಡುರಂಗ ಅವರೇ ಪ್ಲೀಸ್ ಬೇಡ ಅನ್ಬೇಡಿ. ಏನು ಡುಯೆಟ್ ಸಾಂಗು ಒಪ್ಕೊಳ್ಳಿ. ನಿಮ್ಮಂತ ಸುಂದರವಾದ ಹುಡುಗಿ ಬೇಡ್ಕೊಳ್ಬೇಕಾದ್ರೆ ಬೇಡ ಅನ್ನೋಕ್ಕಾಗತ್ತೆಯೇ? ಸಿನಿಮಾ ಸೂಪರ್ ಹಿಟ್ ಆಗತ್ತೆ. ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ನೀವೇ ನನ್ನ ಹೆಂಡತಿ, ನೀವೇ ನನ್ನ ಹೆಂಡತಿ, ನೀವೇ ನನ್ನ ಹೆಂಡತಿ, ನೀವೇ ನನ್ನ ಹೆಂಡತಿ, ಹಬಿ ಹಬಿ ನಾನು ಇಷ್ಟೊತ್ತುಕೊಂಡಿದ್ದು ಕನಸ. ಏನ್ ಕನ್ಸ್ಕೊಂಡ್ರು? ಅದು ಏನಿಲ್ಲ ಬಿಡಿ. ಹಲೋ ಎಕ್ಸ್ಕ್ಯೂಸ್ ಮೀ, ಜಿಮ್ ಎಕ್ವಿಪ್ಮೆಂಟ್ಸ್ ನೆಲ್ಲ ಇಟ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಎಷ್ಟೊತ್ತಕ್ಕೆ ಟ್ರೈ ಮಾಡ್ತಿದ್ದೆ. ಅದ್ ನಿಮ್ ಹಣೆಲೂ ಬರ್ದಿಲ್ಲ ಬಿಡಿ. ಮಗನೇ, ಛಲ ಬಿಡಬೇಡ. ಹೀಗೆ 3 ತಿಂಗಳು ಅಭ್ಯಾಸ ಮಾಡು, ನೀನು ಪವರ್ ಸ್ಟಾರ್ ಆಗೋದು ಖಂಡಿತ. ನೀವು ಹೇಳ್ತಿರೋದೇನೋ ಸರಿ, ಆದ್ರೆ ಈಗ ಬಿದ್ದಿರೋ ಏಟಿಂದ ಸುಧಾರಿಸ್ಕೊಳ್ಳೋದಕ್ಕೆ ಇನ್ನ 6 ತಿಂಗಳು ಬೇಕು.